ಸರ್ ನಮಸ್ಕಾರ. ನಮಸ್ಕಾರ. ಸರ್ ತಮ್ಮ ಹೆಸರು ಸರ್? ಹೆಸರು ಯಲ್ಲಪ್ಪ ಹಾನು ಮಡಿವಾಳ ಸರ್. ಯಲ್ಲಪ್ಪ ಯಾವ ಗ್ರಾಮ ಪಂಚಾಯತಿಯಿಂದ ಗೆದ್ದು ಬಂದಿದ್ದೀರಾ? ನಾವು ಕ್ಯಾರ್ಕೋಪ್ ಪಂಚಾಯತ್ ಅಂತ. ಕ್ಯಾರ್ಕೋಪ್ ಪಂಚಾಯತಿಂದ. ಸರಿ, ಈ ಬಾರಿ ನೀವು ಗೆದ್ದಂಥ ಟೋಟಲ್ ಲೀಡಿಂಗ್ ಓಟ್ ಏನಿತ್ತು? ನಮ್ಮದು ಒಟ್ಟು 185 ಹೋಟ್ಲಿಂದ ನಾವು ಇದು ಮಾಡಿದ್ದೆ. ಹಾಂ, ಆ ಲೀಡಿಂಗ್ ನಾವು ಒಟ್ಟು 45 ಹಿಂಗೆ 45ರಿಂದ ಲೀಡಲ್ಲಿ ಬಂದಿದ್ದೀರಾ. ಹೆಂಗೆ ಅನ್ನಿಸ್ತಾ ಇದೆ ಸರ್ ನಿಮ್ಗೆ ರಾಜಕೀಯ ಜೀವನ? ರಾಜಕೀಯ ಜೀವನ ಈ ಸದ್ಯ ಸರಿ ಅನಿಸ್ತದೆ ಬಿಟ್ರಿ. ನಾವು ಈಗ ರಾಜಕೀಯದಿಂದ ಬಂದಂಥ ಹಣ ನಾವು ಜನರಿಗೆ ನಾವು ಉಪಯೋಗ ಮಾಡಬೇಕು. ಆಮೇಲೆ ನಾವು ಇನ್ನು ಮುಂದೆ ಅವರು ಹೆಸರು ಗಳಿಸ್ಕೋಬೇಕು. ನಮ್ಮನ್ನು ಜನ ಇವತ್ತಿಗೆ ಅವ್ರು ನಾವು ಮಾಡಿದ ಉಪಕಾರಕ್ಕೆ ನಮ್ಗೆ ಓಟ್ ಹಾಕಿ ಕೆಲಸ ತಂದಿರ್ತಾರಲ್ಲ, ಅವ್ರು ನಾವು ಋಣ ತೀರಿಸ್ಬೇಕು ಅನ್ನುವಂಥದ್ದು ಒಂದು ಇದು ಐತ್ರಿ. ನಾವು ಹೆಂಗೆ ನಮ್ಗೆ ಗುಣ ಐತೆ ಆ ಟೈಪ್ ನಮ್ಗೆ ಅಷ್ಟು ಗೌರ್ಮೆಂಟಿಂದ ಸೌಲಭ್ಯನೂ ಐತಿ. ಸರಿ ಸರ್, ಇವಾಗ ನೀವು ರಾಜಕೀಯಕ್ಕೆ ಇದೇ ಮೊದಲೇ ಬಾರಿ ಕಾಂಪೀಟ್ ಮಾಡಿದ್ರಾ ಎಲೆಕ್ಷನ್ಗೆ, ಅಥವಾ ಹಿಂದೆ ಏನಾದರೂ ಕಾಂಪೀಟ್ ಮಾಡಿದ್ರಾ? ನಾವು ಹಿಂದಿನ ಸಲ ಗ್ರಾಮ ಪಂಚಾಯತ್ ಮಾಡಿದ್ವಿ ರೀ. ನೆಕ್ಸ್ಟ್ ಈ ಬಂಗಾರಪ್ಪನ ಪಾರ್ಟಿಯಿಂದ ಸಮಾಜವಾದ ಪಕ್ಷದಿಂದ ತಾಲೂಕಾ ಮಟ್ಟ ತಾಲೂಕಾ ಪಂಚಾಯತ್ ಮಾಡಿದ್ವಿ. ಆದರೂ ಕೂಡ ನಮ್ಮ ವಜನ ಇದ್ರೆ ಹಿಂಗಾಗಿ ನಮ್ಗೆ ಆಗಲಿಲ್ಲ. ಮತ್ತೆ ಹೊಳ್ಳಿ ಜನತೆಲ್ಲ ನಮ್ಮನ್ನ ಅರಿವಿಟ್ಕೊಂಡು ಒಂದು ಮತ ನೀಡಿ ನಮ್ಮನ್ನ ಈ ಸರಿಗೆ ಗೆಲ್ಲಿಸಿದ್ದಾರೆ. ಸರ್, ಇವಾಗ ನೀವು ಎಲೆಕ್ಷನಲ್ಲಿ 3 ಬಾರಿ ಕಾಂಪೀಟ್ ಮಾಡಿದ್ದೀರಾ. ಅದರಲ್ಲಿ 2 ಫೇಲ್ ಆಗಿದೆ, 1 ಸಕ್ಸಸ್ ಆಗಿದೆ. ಹಿಂದಿನ ರಾಜಕೀಯಕ್ಕೂ ಈಗಿನ ರಾಜಕೀಯಕ್ಕೂ ನಿಮಗೆ ವ್ಯತ್ಯಾಸ ಕಾಣ್ತಾ ಇದೆಯಾ? ಸ್ವಲ್ಪ ವ್ಯತ್ಯಾಸ ಇದೆ. ಏನು ವ್ಯತ್ಯಾಸ ಕಾಣ್ತಾ ಇದೆ? ವ್ಯತ್ಯಾಸ ಇದೆ. ಜನರು ಈಗ ಏನು ತಿಳ್ಕೊಂಡಾರಪ್ಪ ಅಂತಂದ್ರೆ, ಒಂದು ನೇತಕ್ಕೆ ಅವ್ರು ಇದು ಮಾಡಿದ್ರು. ಈಗ ಸಾಕಷ್ಟು ಹಣನ ಬಿಡುಗಡೆ ಮಾಡಿದಾರ. ಇವತ್ತಿಗೆ ಯಾವುದೋ ಪಕ್ಷದಿಂದ ಏನೋ ಭಾಳ ಹಣಕಾಸ ಇಲ್ಲ. ಇವತ್ತು NRG ಕೆಲಸ ಅಂತಂದ್ರೆ ಇವತ್ತು ನಮ್ಮದು ಒಂದು ಸೆಂಟ್ರಲ್ ಗೌರ್ಮೆಂಟಿಂದ ಒಂದು ಇದು ಐತಿ. ಯಾರು ಇದು ಮಾಡಿಲ್ಲ. ಆದ್ರೆ ಅದೇ ದುಡ್ಡಿನಾಗ ನಾವು ಏನು ಮಾಡ್ಬೇಕಂತಂದ್ರೆ, ಈಗ ನಾವು ಜನರ ಮ್ಯಾಗ ನಾವು ಲೇಬರ್ ಹಚ್ಚಿ ಕೆಲಸಗಳು ಗಟರ್ ಆಗಲಿ, ಇವತ್ತಿಗೆ ಕುಡಿ ನೀರಿಂದಾಗಲಿ, ಇವತ್ತು ಏನಾದರೂ NRG ದುಡ್ಡಿನ ಇದ್ರ ಮ್ಯಾಗಿಂದ ನಾವು ನಮ್ಮ ಪಂಚಾಯತಿ ನಾವು ನಡೆಸ್ಬೇಕಾಗಿತ್ತು ಸದ್ಯ. ಸರ್, ಇವಾಗ ನೀವು ರಾಜಕೀಯಕ್ಕೆ ಬರೋದಕ್ಕೆ ನಿಮಗೆ ನೀವು ಫಸ್ಟ್ ಬಂದಿರೋದಾ, ಅಥವಾ ಹಿಂದ್ಗಡೆ ಯಾರಾದರೂ ನಿಮ್ಮ ಕುಟುಂಬದಿಂದ ಇದ್ರಾ? ನಾವು ಫಸ್ಟ್ ಸರ್. ಈಗ ನಮ್ಮ ಕುಟುಂಬದೊಳಗೆ ನಾವು ಫಸ್ಟ್. ನೀವೇ ಫಸ್ಟ್ ಅಂದ್ರೆ ನಮ್ಗೆ ಹಿಂದೆ ನಮ್ಮ ಅಪ್ಪ ನಮ್ಗೆ ದೊಡ್ಡಪ್ಪ ನಮ್ಮ ಕಾಕಾರ ಬಂದಿದ್ರಿ. ನಮ್ಮ ಕಾಕಾರ ಇದ್ರು. ಅವಾಗ ಅವ್ರು ಹಿಂದಿನ ಫಸ್ಟ್ ಪಂಚಾಯತಿ ನಮ್ಮ ಊರಿನ ಬಂದಿರ್ಲಿಲ್ಲ. ಆಗಿನ ಟೈಮ್ದಾಗ ನಮ್ಮ ಕಾಕಾರ ಇದ್ರು. ಅವ್ರು ಬಿಟ್ರೆ ನಾವೇ ರೀ. ಅವ್ರು ಬಿಟ್ರೆ ನೆಕ್ಸ್ಟ್ ನಾವೇ. ಸರ್, ಇವಾಗ ನೀವು ರಾಜಕೀಯಕ್ಕೆ ಬರೋದಕ್ಕೆ ಗುರುಗಳು ಸ್ಫೂರ್ತಿ ಅಂತ ಯಾರಾದರೂ ಇದ್ದಾರೆ ನಿಮಗೆ? ಗುರುಗಳು ಅಂತಂದ್ರೆ ನಮಗೂ ಅವರೇ ನಮ್ಮ ಹಿರಿಯ ಸಲಗಾರ ಅವರು. ಹಿಂಗೆ ನಮ್ಗೆ ಒಂದು ಸ್ವಲ್ಪ ಇದು ಮಾಡಿದ್ರು ಆಗಿನ ಟೈಮ್ದಾಗ. ಅದನ್ನ ಇದು ಮಾಡಿದ್ವಿ ನಾವು. ಏನು ರೈತರು ನಾವು. ಅವ್ರು ಒಂದು ತಲೆಯಾಗ ನಮ್ಗೆ ಇದನ್ನು ಮಾಡಿ ಇದು ಮಾಡಿದ್ರು. ಅವಾಗಿನ ಟೈಮ್ದಾಗ ನಾವು ತಲೆಯಾಗ ಹಾಕೊಂಡು ಅದನ್ನ ತಾಲೂಕು ಮಾಡಿದ್ವಿ. ಒಳ್ಳೆ ಗ್ರಾಮ ಪಂಚಾಯತಿ ಮಾಡಿದ್ವಿ. ಒಳ್ಳೆ ಜನರೆಲ್ಲ ಏನು ಮಾಡಿದ್ರು ಬೇಡ ಅಂತ ಬಿಟ್ಟಿದ್ವಿ. ಜನರನ್ನ ನಮ್ಮ ನಾಶ ತುಂಬಿದಾರೆ. ಈಗ ಸರ್ ನೀವು ನಿಲ್ಲಪ್ಪ, ನೀವು ಮಾಡ್ತೇವೆ ನಾವು. ಇವಾಗ ಗುರುಗಳು ಅಂತ ಅವ್ರ ಹೆಸರು ಹೇಳಿದ್ರಿ, ನಮ್ಮ ಮೂಲಕ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಕೃತಜ್ಞತೆ ಏನಾದರೂ ಸಲ್ಸಕ್ಕೆ ಇಷ್ಟಪಡ್ತೀರಾ? ಯಾರಿಗ್ರಿ? ನೀವು ಗುರುಗಳು ಅಂತ ಹೇಳಿದ್ರಲ್ಲ ಅವ್ರಿಗೆ ಹಿರಿಯ ಸಲಗ ಅವರು ಅಂದ್ರೆ ನಮ್ಮನ್ನ ಈ ರಾಜಕೀಯ ಒಳಗೆ ಹರಿಬಿಡಿಸ್ತೇವ್ರ. ಅವರು ಸಾಕಷ್ಟು ಕೆಲಸ, ಅವ್ರ ಸಮಾಜವಾದ ಪಕ್ಷದಿಂದ ಸಾಕಷ್ಟು ಕೆಲಸನೂ ಮಾಡಿದ್ವಿ ನಾವು. ಎಲ್ಲಿ ಫಂಕ್ಷನ್ ಇರಲಿ, ಅವ್ರಿಗೆ ಎಲ್ಲಿ ಸಮಸ್ಯೆ ಇರಲಿ, ನಾವು ಹೋಗಿದ್ದು ಮಾಡಿದ್ವಿ. ಅವ್ರು ನಮ್ಮನ್ನ ನಂಬಿದ್ರು. ಅವಾಗ ನಮ್ಗೆ B ಫಾರ್ಮ್ ನಾವು ಸಾಲಿ ಆಗಿಲ್ಲ ಅಂದ್ರೂ ಕೂಡ ನಮ್ಮ ಗುಣ ಸ್ವಚ್ಛ ಇಲ್ಲಿಂದ ಅವ್ರು ತಿಳ್ಕೊಂಡು ನಮ್ಗೆ ಅವ್ರು B ಫಾರ್ಮ್ ಕೊಡ್ಬೇಕಾದ್ರೆ ಸಾಮಾನ್ಯವರಲ್ಲ. B ಫಾರ್ಮ್ ಆ ಪಕ್ಷ ವತಿಯಿಂದ ನಮಗೆ ಕೊಟ್ಟರು. ಸರ್, ಇವಾಗ ನೀವು ಗೆದ್ದು ಬಂದಿದ್ದೀರಾ. ನಿಮ್ಮ ಗ್ರಾಮದ ಜನತೆಗೆ, ನಿಮ್ಮ ವಾರ್ಡಿನ ಜನತೆಗೆ ಇಲ್ಲಿ 3 ವರ್ಷದವರೆಗೂ ಏನು ಕೆಲಸ ಕಾರ್ಯಗಳನ್ನು ಮಾಡಿದ್ದೀರಾ? ನೋಡಿ, ನಮ್ಮದು ಇದು ಮಣ್ಣಿನ ಕೆಲಸ ಮಾಡಿದ್ದೀವಿ. ಕಲ್ ಪಿಚ್ಚಿಂಗ್, ಆಮೇಲೆ ಗಟರ್ಗಳು, ಆಮೇಲೆ ನೀರಿನ ಸೌಲಭ್ಯಗಳು ಮಾಡಿದ್ದೀವಿ ರೀ. ಇನ್ನೂ ಸ್ವಲ್ಪ ನೀರಿನ ಸೌಲಭ್ಯ ಇನ್ನೂ ಸ್ವಲ್ಪ ಕಡಿಮೆ ಅದ. ಇನ್ನೂ ಸ್ವಲ್ಪ ಆಮೇಲೆ ಇದು ಕಾಂಕ್ರೀಟ್ ರೋಡ್ ಮಾಡೋದೈತಿ. ಕೆಲವೊಂದು ಜನ ಆ ವಾರ್ಡ್ನ್ಯಾಗ ಮಾಡಿದ್ರು, ಈ ವಾರ್ಡ್ನ್ಯಾಗ ಮಾಡಿಲ್ಲ, ಈ ವಾರ್ಡ್ನ್ಯಾಗ ಮಾಡಿದ್ರು, ಹಿಂಗೆ ನಡೆಸ್ಯಾರ. ಅದು ಆ್ಯಕ್ಚುಲಿ ನಮ್ದು ಇನ್ನೊಂದು 2 ವರ್ಷದಾಗ ನಾವು ಅದಟ್ಟು ಮುಗಿದ್ರೆ ಮಾತ್ರ ನಮ್ಗೆ ಸಂತೋಷ ಅದ. ಅಂದ್ರೆ ಇನ್ನೂ ಹೆಚ್ಚಿನ ಇದರಲ್ಲಿ ಕೆಲಸ ಮಾಡ್ಬೇಕಂತ ಅನ್ಕೊಂಡಿದ್ದೀರಾ? ನಿಮ್ಮ ಗ್ರಾಮದ ಜನತೆಗೆ ಸುಧಾರಣೆ ತರಬೇಕಂತ ಅನ್ಕೊಂಡಿದ್ದೀರಾ? ಸರ್, ಇವಾಗ ನಿಮ್ಮ ಗ್ರಾಮದ ಜನತೆ ಮತ ಹಾಕಿ ನಿಮ್ಗೆ ಗೆಲ್ಸಿ ಇಲ್ಲಿವರೆಗೂ ತೊಗೊಂಡು ಬಂದಿದ್ದಾರೆ. ನಮ್ಮ ಮೂಲಕ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ನಿಮ್ಮ ಮೂಲಕ ಹಿಂಗೆ ಸರ್ ಬಂದಿದ್ರು. ಆದ್ರೆ ನಮ್ಗೆ ಅವರು ಏನು ಕೆಲಸ ಆಗೈತಿಲ್ಲ ಅಂತ ಕೇಳಕ್ಕೆ ಬಂದಿದ್ರು. ನಾವು ಅವ್ರ ಕಡೆನೇ ಬರ್ಬೇಕು ಅನ್ನೋದಿತ್ತು. ಆದರೂ ನಮ್ಮ ಇದ್ದಲ್ಲೇ ಬಂದನು ಕೂಡ ಅವರು ನಮ್ಮ ಇದು ಮಾಡ್ಕೊಂಡು ಇದು ಮಾಡ್ಯಾರ ಅಂತ ನಾವು ಇದು ಮಾಡಿ ಹೇಳ್ತೀವಿ. ಸರ್, ಇಷ್ಟು ಕಾಲ ಮಾತಾಡೋದಕ್ಕೆ ತುಂಬ ಧನ್ಯವಾದಗಳು ಸರ್. ನಮಸ್ಕಾರ.